ಓ ಡಿ ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಕುಲುಕುಮಲೈ ಲೈಕ್ ಮುನ್ನಾರ್, ರೈಟ್ ಟು ಮುನ್ನಾರ್. ಸಿಗಡ ಮುಂದೆ ಸಿಗ್ನಲ್ ಜಂಪ್ ಮಾಡಿಬಿಟ್ಟು. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ದಯವಿಟ್ಟು. ನಾವು ವಾಲ್ಪಾರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಸೊ ಅದು ಕ್ಯಾನ್ಸಲ್ ಆಗಿ ವಾಲ್ಪಾರೆಗೆ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡು ನಾವು ಹೋಗ್ತಾ ಇರೋದು ಇವಾಗ ಮುನ್ನಾರ್ ಹತ್ರ ಇರೋ ಒಂದು ಕುಲುಕುಮಲೈ ಸನ್ರೈಸ್ ಪಾಯಿಂಟು. ನಿಮಗೆ ಇಲ್ಲಿಂದ ಕೊಯಮತ್ತೂರಿಂದ ನಿಮಗೆ 185 ಕಿಲೋಮೀಟರ್ ಆ್ಯಂಡ್ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ, ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಮಾತ್ರ. ಕರ್ನಾಟಕದಲ್ಲಿ ಎತ್ತಿನ ಭುಜ ಇದೆಯಲ್ಲ, ಸೇಮ್ ಲೈಕ್ ಅದೇ ಥರ, ಬಟ್ ಅದಕ್ಕಿಂತ ಒಂದು ರೇಂಜ್, ಒಂದು ಕೈ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು 3 ಇಲ್ಲ 4 ಅವರ್ಸ್ ಆಗಿ ಆಗುತ್ತೆ, ಯಾಕಂದರೆ ನಾವು ಸ್ಟಾಪ್ ಮಾಡಿಕೊಂಡು ನಿಲ್ಲಿಸ್ಕೊಂಡು ಹೋಗೋ ಅಷ್ಟರಲ್ಲಿ 3 ಅವರ್ಸ್ ಇಲ್ಲ 4 ಅವರ್ಸ್ ಆಗುತ್ತೆ. ಸೊ ಜರ್ನಿ ಯಾವ ಥರ ಇರುತ್ತೆ ನೋಡೋಣ, ರೋಡ್ಗಳು ಯಾವ ಥರ ಇರುತ್ತೆ ನೋಡೋಣ. ಇನ್ನೊಂದೇನು ಅಂದರೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಗಳೇ ಇಲ್ಲಿ. ರೂಲ್ಸ್ ಅಂತೂ ಇವ್ರಿಗೆ ಗೊತ್ತೇ ಇಲ್ಲ, ಹಿಂಗಂದ್ರೆ ಹಂಗೆ ಎಳ್ದಾಡ್ತಾರೆ ಅಂದ್ಕೊಳ್ರಿ. ಆ್ಯಂಡ್ ಇನ್ನೊಂದೇನು ಅಂದರೆ ಕನ್ನಡದಲ್ಲಿ ಕುಲುಕುಮಲೈ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ನಾನು ಯೂಟ್ಯೂಬಲ್ಲಿ ಹುಡುಕ್ತೆ, ಬಟ್ ನನಗೆ ಯಾವುದೂ ಸಿಕ್ಕಿಲ್ಲ. ಬಟ್ ಇನ್ ಕೇಸ್ ಏನಾದ್ರು ಇದ್ದರೆ ನನಗೆ ಗೊತ್ತಿಲ್ಲ, ಇದ್ದರೆ ಒಂದು ಕಮೆಂಟಲ್ಲಿ ಹಾಕಿ. ಒಂದು ಮಜ್ಜಿಗೆ ಬ್ರೇಕ್, ಸೊ ಅದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡಿದ್ವಿ. ಅಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಇಲ್ಲ ಆನ್ ದ ವೇ ಸಿಕ್ತು. ಬಟ್ ಮಜ್ಜಿಗೆಗೆ ಏನೇನೋ ಕೊಡ್ತಾರೆ, ಅದೇನು ಗೊತ್ತಿಲ್ಲ, ಬಟ್ ಅದು ನಮಗೆ ಸೆಟ್ ಆಗಲ್ಲ ಅಂತ. ಸೊ ಬರೀ ಪ್ಲೈನ್ ಮಜ್ಜಿಗೆ ಮಸ್ತಾಗಿತ್ತು ಕುಡಿಯೋಕ್ಕೆ. ಈ ಕಡೆ ಎಲ್ಲ ಫುಲ್ ಫ್ಯಾನ್ಸ್, ನಮ್ಮ ಫ್ಯಾನ್ಸ್ಗಳು ನೋಡು ಎಷ್ಟು ಚೆನ್ನಾಗಿದ್ದಾರೆ. ಈ ಕಡೆ ಹೊಡ್ತಾಯಿದ್ದೀವಿ. ಇನ್ನು 126 ಕಿಲೋಮೀಟರ್ ಇದೆ ಹೈವೇ ಮಾತ್ರ ಒಂದು 60 ಕಿಲೋಮೀಟ್ರು. ಚೆನ್ನಾಗಿತ್ತು. ಸಿಗೋಣ ಮುಂದೆ. ಹಾಕಿರೋರು ಇವಾಗ ಜಸ್ಟ್ ಮಿಸ್ಸು, ಹಂಗೆ ಬಂದು ಪಪ್ಪಿ ಕೊಟ್ಬಿಟ್ಟಿರೋ ನಮ್ಮ ಗಾಡಿಗೆ. ರೋಡಂತೂ ಮಾತ್ರ ಸೂಪರ್ ಆಗಿದೆ. ಅಲ್ಲಿಂದನೂ ಹೈವೇ NH ಥರ ಇತ್ತು, ಫುಲ್ಲು ಒಂದೇ ಒಂದು ಹಂಸು ಇರಲಿಲ್ಲ, ಏನೂ ಇರಲಿಲ್ಲ, ಆರಾಮಾಗಿ ಹೊಡ್ಕೊಬಂದ್ವಿ. ಇಲ್ಲಿ ನೆರಳು ತಂಪಾಗಿ ಹೋಗ್ಬೋದು. ಫಾರೆಸ್ಟ್ ಇನ್ನು 78 ಕಿಲೋಮೀಟರ್ಸ್ ಮುನ್ನಾರ್ಗೆ. ಆ ಕಡೆ ನೋಡು ಡ್ಯೂಡ್ ಯಾವ ಥರ ಇದೆ ಕ್ರೇಜಿಯಾಗಿ. ಆ ಕಡೆ ಯಾವ ಥರ ಇದೆ. ಆ ಕಡೆ ನೋಡಿ ಯಾವ ಥರ ಇದೆ, ಆ ಕಡೆ ನೋಡಿ ಯಾವ ಥರ ಇದೆ. ಆ್ಯಕ್ಚುಲಿ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಹಾಂ, ಓ ಇಲ್ಲಿ ಟಿಕೆಟ್ ಇದೆ ಎಷ್ಟು 60 ಅಂತೆ. ಮೇ ಬಿ ಒಂದು ಗಾಡಿಗೆ 20 ಇರ್ಬೋದು. ಎಸ್, ಬಿಸಿಲು ರವ ಅಂತ ಇದೆ. ಏನಂತೆ ಬ್ರೋ? ಓಕೆ. ಆ್ಯಂಡ್ ಇನ್ನೊಂದೇನು ಅಂದರೆ ಫೋಟೋಗಳಿಗೆಲ್ಲ ಗಾಡಿ ನಿಲ್ಲಿಸೋ ಹೋಗಿಲ್ಲ, ಯಾಕಂದರೆ ಇದು ಅನಿಮಲ್ಸ್ ಇರೋ ಜಾಗ. ಸೊ ನಿಲ್ಲಿಸೋ ಆಗಿಲ್ಲ. ರೋಡ್ ನೋಡಿ ದೊಡ್ಡದಾಗಿದೆ, ಒಂದು 10 ಗಾಡಿ ಹೋಗ್ಬೋದು ಅಂದ್ಕೊಳ್ರಿ. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟು. ಸೆಕ್ಸಿ ಆಗಿದೆ ಬ್ರೋ, ಒಳ್ಳೆ ಫೀಲಿಂಗು. ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗೋಕ್ಕಾಗಲ್ಲ, ಸ್ಲೋ ಆಗಿ ಹೋಗಬೇಕು. क्या हो गया है?
ಯಾವುದೋ ರೋಡಿಗೆ ಬಂದು ಬಿದ್ದೋಗ್ಬಿಟ್ಟಿದೆ. ಎಲ್ಲ ಹರಿಸ್ಬಿಡ್ತೀಯ, ಇದು ಚಿಕ್ಕದ್ಕೊಳಲೇ ಬೇಡ, ಇರೋ ಸೈಡಿಗೆ ಬಿಟ್ಬಿಡೋಣ ಪಾಪ. ಯಾಕೆ ಬೇಕು 10 ಕೀ ತಿಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಯಾಕೆ ಬೇಕು? ಹೋಗು ಡ್ಯೂಡ್. ಪಾಪ ಚಿಕ್ಕ ಮರಿ ಇನ್ನು ಅದು. ಹುಷಾರು, ಬರಬೇಡ ರೋಡ್ಗೆ. ಸಾರಿ, ಲಾರಿ ಬೇರೆ ಬರ್ತಾಯಿದೆ. ಜಸ್ಟ್ ಮಿಸ್ಸು. ಬೇರೆ ಗಾಡಿಗಳು ಬಂದಿದ್ರೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿರೋರು. ಏನು ಮಾಡ್ತೀರಾ, ಈ ನೇಚರಲ್ಲಿ ತುಂಬ ಪ್ರಾಣಿಗಳಿರುತ್ತೆ. ನಮ್ಮ ಕೈಲಾದಷ್ಟು ನಾವು ಸೇವ್ ಮಾಡೋಣ. ನೀವು ಕೂಡ ಇನ್ ಕೇಸ್ ಏನಾದ್ರು ಇಲ್ಲಿ ಪಕ್ಷಿಗಳು ಲೈಕ್ ಮೊಲಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳಿರುತ್ತಲ್ಲ ಇಂಥವು ಏನಾದ್ರು ಇನ್ ಕೇಸ್ ಏನಾದ್ರು ರೋಡಿಗೆ ಬಂದಾಗ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಸಿಕ್ಕಿದಾಗ ಸೈಡಿಗೆ ತೊಗೊಂಡೋಗ್ಬಿಡಿ. ಯಪ್ಪ ಏನು ಟಾಪಲ್ಲಿದೆ ನೋಡ್ರಿ ಅದು. ಟ್ರಕ್ಕಿಂಗ್ ಮಾಡಿದ್ರೆ ಅಂಥ ಹಿಲ್ಸ್ಗೆ ಟ್ರಕ್ಕಿಂಗ್ ಮಾಡಬೇಕು ಮಾತ್ರ. ಏನು ಹೈಟಲ್ಲಿ ಐತೆ. ಆನೆ ಏನು ಹೇಳ್ರಿ, ಆ ಸೆಂಟು ಖಾಲಿ ಜಾಗದಲ್ಲ ನಿಂತಿರೋದೊಳ್ಳೆ. ಸೈಕ್ ಆಗ್ಬಿಟ್ಟು ಅವ್ನು ನೇಚರ್ ನೋಡ್ಬಿಟ್ಟು ಇವನು ಶಿಷ್ಯ. ಫಾರೆಸ್ಟ್ ಇಲ್ಲಿಗೆ ಎಂಡ್ ಆಯಿತು ಅನಿಸುತ್ತೆ. ಈ ಒಂದು ಸ್ಲಿಪ್ ಕೊಡ್ತಾರೆ ಎಕ್ಸಿಟ್ ಆಗೋ ಟೈಮಲ್ಲಿ. ಇಲ್ಲಿ ಗಾಡಿ ನಂಬರ್ಗಳೆಲ್ಲ ಮತ್ತೆ ಕೊಟ್ಟು, ಹೆಸರುಗಳು ಕೊಟ್ಟು ಸೈನ್ ಮಾಡಿಕೊಂಡು ಹೊರಡಬೇಕು. ಇಲ್ಲೊಂದು ನದಿ ಥರ ಇದೆ. ಓಕೆ, ಇದು ಬಂದು ಆ ಕಡೆ ಬಂದು ತಮಿಳ್ನಾಡು, ಇದು ಬಂದು ಕೇರಳ ಬಾರ್ಡ್ರ್ ಇದು. ಸೊ ಅಲ್ಲಿ ನೋಡಿ ನಮ್ಮ ಹುಡುಗ ಅಲ್ಲಿದ್ದಾನೆ ನೋಡಿ ಅದು. ಓ ಡಿ ವಿ ಇನ್ ಕನ್ನಡ. ಇಲ್ಲೋ ಡಿ ವಿ ಬಜಾರ್ ಎಲ್ಲೆಲ್ಲ ಓಡ್ತಾ ಇದೆ ಬ್ರೋ. ಹಾಂ ಬ್ರೋ, ಹಾಂ ಓಕೆ. ಆ್ಯಕ್ಚುಲಿ ಇಲ್ಲಿ ಬಂದು ಚೆಕ್ಕಿಂಗ್ ಮಾಡ್ತಾರೆ ನಿಮ್ಮ ಕಂಪ್ಲೀಟ್. ಏನು ಡ್ರಿಂಕ್ಸ್ ಎಲ್ಲ ಅಲೋ ಇಲ್ಲ, ಬೆಂಗಳೂರು ಡ್ರಿಂಕ್ಸ್ ಎಲ್ಲ ಇಲ್ಲಿ ಅಲೋ ಇಲ್ಲ. ಮತ್ತು ಸ್ಮೋಕು, ಸಿಗರೇಟು, ಆಳು ಮುಳ್ಳು, ಕಡ್ಡಿ ಕಸ ನಾಟ್ ಅಲೌಡ್. ಮತ್ತು ಇಲ್ಲಿ ನಿಮಗೆ ಬೋರ್ಡ್ಗಳು ಹಾಕಿದ್ದಾರೆ, ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ. ದಿಸ್ ಈಸ್ ಆ್ಯಕ್ಚುಲಿ ಕೇರಳ ಬಾರ್ಡರ್ ಆ್ಯಂಡ್ ಆ ಕಡೆ ತಮಿಳ್ನಾಡು ಬಾರ್ಡ್ರು, ಇದು ಕೇರಳ ಬಾರ್ಡರು. ಸೆಂಟ್ರಲ್ ಒಂದು ನದಿ ಥರ ಇದೆ. ನದಿ ಹತ್ರ ಹೋಗಿ ಬಂದ್ಬಿಡೋಣ. ಡಿ ವಿ ಅವರು ಬಂದಿದ್ರು ಅಂತ ಹೇಳ್ತಾಯಿದ್ರು ಸರ್ ಇವರು ಪೊಲೀಸವರು. ಡಿ ವಿ ಅವರು ಎಲ್ಲೆಲ್ಲೂ ಫೇಮಸ್ ಆಗಿಬಿಟ್ಟಿದ್ದಾರೆ. ಡಿ ವಿ ಅವರ ಫ್ಯಾನ್ಸ್ಗಳು ಎಲ್ಲೆಲ್ಲೂ ಇದ್ದಾರೆ. ಮೊನ್ನೆ ಹೌದು ಯಾವ ಥರ ತಿಳ್ಕೊಂಡಿದ್ದಾರೆ ನೋಡಿ, ಡಿ ವಿ ಅವ್ರು ಬಂದಿದ್ರು ಈ ಕಡೆ ಅಂತ. ಓ ಬಿಡಮ್ಮ, ನಾನೇನು ಮಾಡಲ್ಲ. ಇಲ್ಲೆಲ್ಲ ಮಂಕಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ. ಶಿಷ್ಯ ನೋಡ್ತಾ ಇದೆಯಾ, ನೋಡ್ತಾ ಇರೋದು. ಓಕೆ, ಲೆಟ್ಸ್ ರೈಡ್. ಒಂದು ಫೋಟೋ ಹಾಕ್ಕೊಂಡು ವೆಲ್ಕಮ್ ಟು ಕೇರಳ ಅಂತ. ಓ ಅಲ್ಲೊಂದು ಚೆಕ್ಕಿಂಗ್, ಇಲ್ಲೊಂದು ಚೆಕ್ಕಿಂಗು, ಎರಡು ಚೆಕ್ಕಿಂಗು. ಆಲ್ಮೋಸ್ಟು 486 482 ಕಿಲೋಮೀಟ್ರ್ ಇವಾಗ ಬಂದಿರೋದು. ಆಯ್ ಬ್ರೋ, ಆಲ್ ದಿ ಬೆಸ್ಟ್ ಬ್ರೋ. ನೋಡಿ ನವಿಲು ತುಂಬ ಹತ್ತಿರದಿಂದ ನೋಡ್ಕೊಂಬಿಡಿ, ಎಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡ್ತಾ ಇದೆ. ಯಾರೋ ಬಂದ್ಬಿಟ್ಟವ್ರು ಹೊಸೊಬ್ರು ನಮ್ಮ ಏರಿಯಾಗೆ ಅಂತ. ಓಕೆ, ಬಾಯ್ 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 ಡ್ಯೂಡ್. ಓ ಅಲ್ಲೊಂದಿದೆ ಡ್ಯೂಡ್, ಅಲ್ಲೊಂದಿದೆ, ಅಲ್ಲೊಂದಿದೆ. ಅವಳು ಇಂಕಿ, ಅವಳು ಮಿಂಕಿ ಮಚ್ಚಾ. ಅವರಿಬ್ರು ನೇಮ್ ಏನು ಹೇಳು? ಇಂಕಿ ಮತ್ತು ಮಿಂಕಿ. ಇಲ್ಲಿ ಜಿಂಕೆ ಅಂತೆ. ಜಿಂಕೆ ಸಿಕ್ಕಿದ್ರೆ ನೋಡೋಣ, ತೋರಿಸ್ತೀನಿ. ನೋಡಿ ಸ್ವರ್ಗ. ಎಲ್ಲಿದೆ ಸ್ವರ್ಗ? ಇಲ್ಲಿದೆ ಸ್ವರ್ಗ.
ಎಲ್ಲಿದೆ ಪ್ರೀತಿ, ಇಲ್ಲಿದೆ ಪ್ರೀತಿ. ಗಾಡ್ಸ್ ಓನ್ ಕಂಟ್ರಿ. ಸೂಪರ್, ಮೈ ಗಾಡ್. ಇಲ್ಲೊಂದು ಆಮೆದೊಂದು ಸ್ಟ್ಯಾಚು ಮಾಡಿದ್ದಾರೆ, ಏನು ಸಕಾದ ಮಾಡಿದ್ದಾರೆ ನೋಡಿ. ಇಲ್ಲಿ ಆಮೆ ನೋಡಿ, ಫಾಲ್ಸ್ ಇಲ್ಲೊಂದು ಫಾಲ್ಸ್ ಥರ ಇದೆ. ಸ್ಮಾಲ್ ಫಾಲ್ಸ್, ಪ್ರಿಟಿ ಫಾಲ್ಸ್. ಒಂದು ಸೆಕೆಂಡು ಪೀಸಾಗಿ ಉಸಿರು ಬಿಟ್ಟು ಉಸಿರು ನಿಧಾನ ಕೇಳ್ಕೊಂಡ್ರೆ ಆ ನೇಚರ್ ಸ್ಮೆಲ್. ಅಲ್ಲಿ ನೋಡು ಗುರು, ಯಾವ ಥರ ಕಾಣಿಸ್ತಾ ಇದೆ. ದಿ ಗಾಡ್ಸ್ ಓನ್ ಕಂಟ್ರಿ ಅಂತ ಸುಮ್ಮನೆ ಕರೀತಾರ. ಯಾವ ನಾಯಿ ಮರಿ ಬೇರೆ ತೊಗೊಂಡ್ಬಿಟ್ಟಿದ್ದಾರೆ. ಕ್ರೇಜಿ. ಶಿಡ್ಜು ಗಾಡ್ಸ್ ಓನ್ ಕಂಟ್ರಿ ಸಿಟಿ. ಇದು ಫಸ್ಟು ಸಿಟಿ ಇದು. ವಾವ್, ಏನಿದೆ ನೋಡು ಬ್ರೋ. ಅಲ್ಲೊಂದು ಯಾವುದೋ ಒಂದು ಟೆಂಪಲ್ ಇದೆ, ಯಾವ ಟೆಂಪಲ್ ಅಂತ ಗೊತ್ತಿಲ್ಲ ಅದು. ನೋಡಿ ಎಲ್ಲ ಫುಲ್ಲು ಕೆಫೆ ತೋಟ. ಕೆಫೆನೂ ಮೋಸ್ಟ್ಲಿ ಟೀ ಇರ್ಬೇಕು ಅನ್ಕೊತೀನಿ. ಇದು ಟೀ ಎಸ್ಟೇಟೋ ಇಲ್ಲ ಕೆಫೆ ಎಸ್ಟೇಟ್ ಇರ್ಬೋದು ಅನ್ಕೊತೀನಿ. ಅವೆಲ್ಲ ಬೆಳೆಯವ್ರಿಗೆ ಗೊತ್ತು, ನೋಡೋರ್ಗೇನು ಗೊತ್ತು. ಸೂಪರ್. ಇನ್ ದ ಮಾರ್ಕೆಟ್ ಇನ್ ದ ಮೆಜೆಸ್ಟಿಕ್. ಕೇರಳಕ್ಕೆ ಬಂದಿದ್ದೆ, ಬಟ್ ಯಾವ ಟೈಮಲ್ಲಿ ಅಂದರೆ ನಾನು ಮಾಲೆ ಹಾಕಿರ್ಬೇಕಾದ್ರೆ ಬಂದಿದ್ದೆ. ಸೊ ವ್ಯಾನಲ್ಲಿ ಕೂತ್ಕೊಂಡಾಗ ಏನೂ ಗೊತ್ತಾಗಲಿಲ್ಲ ನನಗೆ. ಈ ಥರ ಕ್ಲೈಮೇಟ್ ಚಿಲ್ಲಾಗಿ ಕ್ರೇಜಿಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡು ಡ್ಯೂಡ್, ಯಾವ ಥರ ಇದೆ ಅಲ್ಲಿ ನೋಡು. ಅಲ್ಲೊಂದು ಫಾಲ್ಸ್ ಥರ ಚಿಕ್ಕದಾಗಿ ಹರಿತಾ ಇದೆ. and lots of forest animals. Oh my god, Habibi, come to Kerala ಅಂದ್ಬಿಟ್ಟು ಕಳಿಸ್ಬಿಟ್ಟಿರೋರು ಇವಾಗ. ಮೊಬೈಲ್ ಮಾತಾಡ್ಕೊಂಬರ್ತವ್ರಪ್ಪ, ಏನು ಮಾಡ್ತೀರಾ ಅಂತವ್ರಿಗೆಲ್ಲ. ಯಾವ ಥರ ಅವಾರ್ಡ್ ಕೊಡೋಣ ಹೇಳಿ. ಇಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಮುಗ್ದೋಗ್ಬೇಕು, ಇಲ್ಲ ಯೂಟ್ಯೂಬಲ್ಲಿ ಟೈಮಿಂಗ್ಸ್ ಜಾಸ್ತಿ, ಇಲ್ಲಿ ವೀಡಿಯೋ ಟೈಮಿಂಗ್ಸ್ ಜಾಸ್ತಿ ಹಾಕಬೇಕಾಗುತ್ತೆ. ನೀವು ನೋಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ದಯವಿಟ್ಟು ವೀಡಿಯೋ ಉದ್ದ ಇದ್ರೂ ಲೆಂತ್ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಡೀಟೇಲ್ಸ್ಗಳು ಕೊಡ್ತೀನಿ ನೋಡಿ. ನನ್ನ ಕೈಲಿ ಆಗೋ ಅಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊತ್ತಿಲ್ದಿರೋದಲ್ಲ, ಅದು ಹಂಗೆ ಇದು ಹಿಂಗೆ, ಅದು ಆ ಥರ ಅದು ಈ ಥರ ಅಂತೆಲ್ಲ ಹೇಳೋಕ್ಕೋಗಲ್ಲ. ನಂಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಕೊಡ್ರಿ ಮಾತ್ರ. ವಾ, ಹಸುಗಳು ಮೇಯ್ತಾವಲ್ಲಿ, ಯಾರು ಏನು ಕೇಳ್ತಾನೆ ಇಲ್ಲ. ಎಷ್ಟು ಚೆಂದ ಅಲ್ಲ. ಇಲ್ಲಿ ಬೆಳೆದು ಇಂಥ ಫಾರೆಸ್ಟಲ್ಲಿ ಇಂಥ ನೇಚರಲ್ಲಿ ಬೆಳೆಯೋಕ್ಕೂ ಪುಣ್ಯ ಮಾಡಿರಬೇಕು. ಸೊ ಇಲ್ಲೇನು ನಾವು ಜಾಸ್ತಿ ಏನೋ ಮೇಯ್ನ್ ಐಟಮ್ಗಳು ನಾನೇನು ಇಡೋಕೆ ಹೋಗಿಲ್ಲ ಇಲ್ಲಿ. ಯಾಕೆ ಅಂದರೆ ಇನ್ ಕೇಸ್ ನನಗೆ ಈ ಬಾಕ್ಸ್ ಮೇಲೆ ನನಗೆ ಕಂಪ್ಲೀಟಾಗಿ ನಂಗೆ ನಂಬಿಕೆ ಬಂದಿಲ್ಲ. ಎರಡು ಮುಗಿದ ಮೇಲೆ ಹೇಳ್ತೀನಿ ಬಾಕ್ಸ್ ಬಗ್ಗೆ ಯಾವ ಥರ ಸೇಫ್ಟಿ ಕೊಟ್ಟಿದೆ ನಮಗೆ ಅಂತ. ಸೊ ಅದಕ್ಕೆ ನನ್ನ ಗೋಪ್ರೋ ಐಟಮ್ಗಳು ಮತ್ತು ಮೇಯ್ನ್ ಐಟಮ್ಗಳೆಲ್ಲ ಬ್ಯಾಗಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅವಾಗವಾಗ ಓಪನ್ ಮಾಡೋದಕ್ಕಾಗಲ್ಲ, ಬಿಚ್ಚೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಓ ಮೈ
ಈಗ ಟೈಮ್ ಬಂದು 6:30 ಆಗಿಬಿಟ್ಟಿದೆ. ಸೊ ನಾವು ಅಲ್ಲಿ ಬಿಟ್ಟಿದ್ದು ಲೇಟ್ ಆಗೋಯ್ತು. ಏನಕ್ಕೆ ಅಂದರೆ ಫುಲ್ ಎಲ್ಲನೇ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ವಿ. ಸೊ ಬಿಟ್ಟಿರೋದು ಲೇಟ್ ಆಗಿರೋದ್ರಿಂದ ಇವಾಗ ಇಲ್ಲಿ ಲೇಟ್ ಆಗ್ತಾಯಿದೆ. ಬಟ್ ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ನಾವು ಲೇಟಾಗಿ ಬಂದಿದ್ರೆ ನಮಗೆ ಏನೂ ಸಿಗ್ತಾನೆ ಇರಲಿಲ್ಲ. ಫುಲ್ ಕತ್ಲೆಯಲ್ಲಿ ಯಾವ ಫೋಟೋ ಶೂಟು ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾವ ವೀಡಿಯೋನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೂಪರ್ ಸೂಪರ್. ಬ್ಲ್ಯಾಕ್ ಕಾಫಿ ಬೇಕಾ, ಬ್ಲ್ಯಾಕ್ ಟೀ ಬೇಕಾ? ಹಾಂ ಇದೆ. ರೆಡ್ ಟೀ ಇದೆ ಬೇಕಾ? ಡ್ಯೂಡ್ ಹಾಂ चे ಮಚ್ಚ ಆ ಕಡೆಯಿಂದ ಒಂದೇ ಒಂದು ಪಿಕ್ಕು. ಹಾಂ ಹಾಂ ಇಲ್ಲಿ ಒಂದು ಟೀ ಬ್ರೇಕ್ ಹಾಕಿದ್ವಿ ಇವಾಗ. ಇಲ್ಲೇ ಮಾಮೂಲಿ ಒಂದು ಮುನ್ನಾರ್ಗೆ ಒಂದು 20 ಕಿಲೋಮೀಟ್ರ್ ಹತ್ತಿರ ಇದ್ದಂಗೆ. ಸೊ ಇಲ್ಲೊಂದು ಟೀ ಹಾಕ್ಕೊಂಡು ಹೋಗೋಣ, ಟೇಸ್ಟ್ ನೋಡಬೇಕು ಹುಡುಗರೆಲ್ಲ ಅಂತಂದರು. ಇಲ್ಲಿ ಟೀ ಅಂದರೆ ಇಲ್ಲಿ ಡಿಕಾಕ್ಷನ್ ಥರ ಕೊಡ್ತಾರೆ, ಬ್ಲ್ಯಾಕ್ ಟೀ ಮತ್ತು ಬ್ಲ್ಯಾಕ್ ಕಾಫಿ ಅಂತ. ಸೊ ಅದೇ ನಮ್ಗೆ ಇವಾಗ ಇಲ್ಲಿ. ಮತ್ತು ಇವಾಗ ಏನು ಅಂತಂದರೆ ಸ್ವಲ್ಪ ನಮಗೆ ಡೀಟೇಲ್ಸ್ಗಳು ಬೇಕಾಗಿತ್ತು. ರೂಮ್ ಯಾವ ಥರ, ಇವಾಗ ಏನು ಮಾಡೋದು, ಯಾವ ಥರ ಅಂತ. ಸೊ ಅದು ಅವ್ರ ಹತ್ರ ಡೀಟೇಲ್ಸ್ಗಳೆಲ್ಲ ತಿಳ್ಕೊಂಡು ಇವಾಗ ಸದ್ಯಕ್ಕೆ ಏನು ಕಾಣೋದು ಹೇಳೋಲ್ಲ ಡ್ಯೂಡ್. ಫೈನಲಿ ರೀಚ್ಡ್ ಮುನ್ನಾರ್. ಸೊ ಮುನ್ನಾರ್ ಹತ್ರ ಬಂದಿದ್ದೀವಿ. ಇವಾಗ ರೂಮ್ ನೋಡಬೇಕಿತ್ತು ನಮಗೆ. ಅಲ್ಲಿ ಟೀ ಸ್ಟ್ಯಾಂಡ್ ಹತ್ರ ಹಾಕಿದಾಗ ಅಲ್ಲಿ ಅವ್ರು ಹೇಳಿದರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದರು. ಅಲ್ಲಿ ಹೋಗಿ ನಾನು ಹೇಳ್ತೀನಿ, ನಿಮ್ಗೆ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇವಾಗ ರೂಮ್ ಹತ್ರ ಹೋಗಬೇಕು. ರೂಮ್ ಹತ್ರ ಹೋಗಿ ಯಾವ ಥರ ಇದೆ, ಏನು ಪ್ರೈಸು, ಏನು ಬಜೆಟು ಎಲ್ಲ ಹೇಳ್ತೀನಿ. ಅವರೇನಾ? ಓಕೆ, ಯೂಟರ್ನ್ ಹಾಕೊಂಬಂದು ಸೊ ಅಲ್ಲಿ ನಿಂತಿದ್ದಾರೆ. ರೂಮ್ ಕೊಡಿಸ್ತೀವಿ ಅಂತ ಹೇಳಿದರು ಅವರು. ಚಾಕ್ಲೇಟ್ಸ್, ಗ್ರೀನ್ಲ್ಯಾಂಡ್ ಚಾಕ್ಲೇಟ್ಸ್. ನಮಗೆ ಯಾಕೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲೇ ಎಲ್ಲ ಊಟಗಳಿದೆ, ಫಾಸ್ಟ್ ಫುಡ್. ನಾವು ಫಾಸ್ಟ್ ಫುಡ್ ಅಂತೀವಲ್ಲ, ಸೊ ಅದೇ ಥರ ಈ ಕಡೆ ಇಲ್ಲಿದೆ. ಸೊ ನಮ್ಗೆ ಗೊತ್ತಿರೋರು ಇಲ್ಲಿದ್ದಾರೆ. ಓಕೆ, ಫಾಲೋ ಮಾಡಬೇಕಂತ. ಓಕೆ, ಅವ್ರು ಮುಂದೆ ಹೋಗ್ತಾರಂತೆ, ನಾವು ಅವ್ರನ್ನ ಫಾಲೋ ಮಾಡಬೇಕಂತೆ. ನಾವು ಇವಾಗ ಅವ್ರ ಫಾಲೋವರ್ಸ್. ಹಾಂ, ಕೇರಳ ಡ್ಯೂಲೆಕ್ಸ್ ಮುನ್ನಾರ್ ರೂಮ್ಸ್. ಇಲ್ಲೆಲ್ಲ ಫುಲ್ಲು ರೂಮ್ಗಳೇ. ಈ ಕಡೆ ರೂಮ್ಗಳಿಗೇನು ಬರ ಇಲ್ಲ, ಈ ಕಡೆ ಬೇಜಾನ್ ರೂಮ್ಗಳಿದೆ. ರೂಮ್ ನೋಡ್ಕೊಬರಕ್ಕ ನಡಿ, ನಾನು ಬರ್ತೀನಿ. ಅಲ್ಲೇ ಇರೋ ಬಂದಿ ಬ್ರೋ. ನೋಡಿ ಸಿಟಿ, ಫುಲ್ ಸಿಟಿ ಆ ಕಡೆ. ಸೊ ಇದೆಲ್ಲ ಬಂದು ಲೈಕ್ ಇನ್ನೂ ಮೇಲಿದ್ದಿದ್ರೆ ಇನ್ನೂ ಸೈಕಾಗಿರೋದು. ಯಾಕಂದರೆ ಫುಲ್ ಗ್ರೀನರಿ ಇದೆ. ಮತ್ತು ಇನ್ನೊಂದು ಏನು ನೋಡೋಕೆ ಒಂಥರ ಬೆಳಿಗ್ಗೆ ಇದ್ದಾಗ ಫುಲ್ ಫಾಗಿ, ಅದೆಲ್ಲ ಕವರ್ ಮಾಡೋಕೆ ಒಂಥರ ಕ್ರೇಜಿಯಾಗಿರುತ್ತೆ. ಸದ್ಯಕ್ಕೆ ಇವತ್ತು ಇಲ್ಲಿ ಆಲ್ಟ್ ಆಗೋಣ ಅಂತ. ಒಮ್ಮೆಗಾಡ್ ಸುಸ್ತಾಗ್ಬಿಡಿ ಫುಲ್ಲು. ನಾಳೆ ಕುಲುಕುಮಲೈ. ಸೊ ಹೋಮ್ ಸ್ಟೇ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಯಾವ ಥರ ಇದೆ ನೋಡಿ, ಈ ಥರ ಇದೆ. 2 ಬೆಡ್ ಇದೆ. ಇದು ಫುಲ್ಲು ಇನ್ ಕೇಸ್ ನೀವೇನಾದ್ರು ಫುಲ್ ಬ್ಯಾಚ್ ಬಂದರೆ, ಇಲ್ಲ ಫ್ಯಾಮಿಲಿ ಒಟ್ಟಿಗೆ ಬಂದರೆ. ಸೊ ಇದು ನಿಮಗೆ ಟಿ ವಿ ಇದೆ. ಇದರಲ್ಲಿ ಟಿ ವಿ ಆಲ್ಮೋಸ್ಟ್ ಯಾರು ಯೂಸ್ ಮಾಡಲ್ಲ. ಸೊ ಇದು ಬಂದು ಹ್ಯಾಂಡ್ ವಾಶ್ ಇಲ್ಲಿದೆ. ವೆಸ್ಟರ್ನ್ ಬಾತ್ರೂಮ್ ಇದೆ. ಅದು ಕೂಡ ವೆಸ್ಟರ್ನ್ ಬಾತ್ರೂಮ್ ಇದೆ. 2 ಬಾತ್ರೂಮ್ ಇದೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಂ, ಓಕೆ ಅಣ್ಣ, ಓಕೆ ಅಣ್ಣ. ನೋಡಿ ಹಿಂಗೆ ಪಾಣಿಂಗಣ್ಣ. ಓಕೆ, 2200 ಅಂತೆ. ಸೊ ಕಂಪ್ಲೀಟ್ ನಮ್ಗೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಎಲ್ಲ ನಮ್ಮದೇ. How is this room, bro? Psycho, bro. Seriously. Extraordinary, bro. Next level, bro. ಮಲ್ಕೊಂಡು ಉಳ್ಳಾಡು ಇಲ್ಲಿಂದ ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ. ಇಲ್ಲಿಂದ ಬಿದ್ದು ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಎದ್ದು ಹೊರಡಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅದು ಬಂದು ಕುಲುಕುಮಲೈ, ಮುನ್ನಾರ್ ಟು ಕುಲುಕುಮಲೈ. ಓಕೆನಾ? ಮಿಸ್ ಮಾಡಬೇಡಿ. ವೀಡಿಯೋನ ಫುಲ್ಲಾಗಿ ನೋಡಿ.
ಸ್ಕಿಪ್ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಸೊ ಸಪೋರ್ಟ್ ಮಾಡಿ, ಕನ್ನಡ ವ್ಲಾಗರ್ಸ್ಗಳನ್ನ ಬೆಳೆಸಿ. ಓಕೆ, ಇವತ್ತು ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಟೇಕ್ ಕೇರ್.